I'm going to talk to you this evening about understanding our position in prayer. ಪ್ರಾರ್ಥನೆಯಲ್ಲಿ ನಮ್ಮ ಸ್ಥಾನವನ್ನು ಕುರಿತು ಅರ್ಥ ಮಾಡಿಕೊಳ್ಳುವಂತದನ್ನು ಕುರಿತು ಈ ಸಾಯಂಕಾಲ ನಾನು ಮಾತನಾಡಲಿಕ್ಕಿದ್ದೇನೆ. Because all these days you are having speakers talking about prayer. ಮತ್ತೆ ಎಲ್ಲಾ ದಿನಗಳಲ್ಲಿ ಕೂಡ ಪ್ರಸಂಗಿಗಳು ಪ್ರಾರ್ಥನೆಯನ್ನು ಕುರಿತು ಮಾತನಾಡ್ತಿರುವಂತದಾಗಿದೆ. And these days so much prayer is going on for this virus to go. ಈ ವೈರಸ್ ಹೋಗ್ಲಿಕ್ಕೋಸ್ಕರ ಈ ದಿನಗಳಲ್ಲಿ ಬಹಳಷ್ಟು ಪ್ರಾರ್ಥನೆಗಳು ಕೂಡ ನಡೀತಾ ಇದೆ. So in the midst of all these prayers, there are so many lessons we should learn: how to pray, what to pray, when to pray, why to pray. ಈ ಎಲ್ಲಾ ಸಂಗತಿಗಳ ಮಧ್ಯದಲ್ಲಿ ಕೂಡ ಏನು ಪ್ರಾರ್ಥನೆ ಮಾಡಬೇಕು, ಯಾಕೆ ಪ್ರಾರ್ಥಿಸಬೇಕು, ಏನು ಯಾವಾಗ ಪ್ರಾರ್ಥಿಸಬೇಕು ಎನ್ನುವಂತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. So much to learn about prayer, how to pray. ಹೇಗೆ ಪ್ರಾರ್ಥಿಸಬೇಕೆನ್ನುವಂಥದ್ದು ಪ್ರಾರ್ಥನೆಯನ್ನು ಕುರಿತು ಕಲಿಯಲಿಕ್ಕೆ ಅನೇಕ ಸಂಗತಿಗಳಿವೆ. Such beautiful topic to pray. ಮತ್ತು ಪ್ರಾರ್ಥಿಸಲಿಕ್ಕೋಸ್ಕರ ಸುಂದರವಾದ ಅಂಶಗಳಿವೆ. The greatest ministry is the ministry of prayer. ಮತ್ತು ಅತಿ ದೊಡ್ಡ ಸೇವೆ ಅಂತ ಹೇಳುವಾಗ ಪ್ರಾರ್ಥನೆಯ ಸೇವೆ ಆಗಿದೆ. Why is it greatest? ಯಾಕೆ ಅತಿ ದೊಡ್ಡದಾಗಿರುವಂತದ್ದಾಗಿದೆ? Because right now Jesus Christ is doing that ministry. ಯಾಕಂದ್ರೆ ಈಗಲೇ ಯೇಸು ಸ್ವಾಮಿ ಕೂಡ ಅದೇ ಸೇವೆಯನ್ನು ಮಾಡ್ತಾ ಇದ್ದಾನೆ. That's why it is the greatest ministry. ಅದಕ್ಕೋಸ್ಕರ ಅತಿ ಶ್ರೇಷ್ಠವಾದಂತ ಸೇವೆಯೂ ಅದಾಗಿದೆ. So you join Jesus in praying with him to the Father. ಆತನೊಂದಿಗೆ ಪ್ರಾರ್ಥಿಸುವಂತದರಲ್ಲಿ ತಂದೆಯೊಂದಿಗೆ ನೀವು ಯೇಸು ಕ್ರಿಸ್ತನೊಂದಿಗೆ ಸೇರಿಕೊಳ್ಳುವಂತವರಾಗಿರುತ್ತೀರಿ. You work with Jesus Christ. ಯೇಸು ಕ್ರಿಸ್ತನ ಜೊತೆ ಕೆಲಸಗಾರರು, ಆತನೊಂದಿಗೆ ಕೆಲಸ ಮಾಡುವಂತ ministries. ಅದರಿಂದ ಅತಿ ಶ್ರೇಷ್ಠವಾದ ಸೇವೆಗಳಲ್ಲಿ ಒಂದು ಸೇವೆ ಆಗಿದೆ. So I'm going to talk to you about understanding our position in prayer. ಪ್ರಾರ್ಥನೆಯಲ್ಲಿ ನಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಎನ್ನುವಂತದನ್ನು ಕುರಿತು ನಾನು ಮಾತನಾಡುತ್ತೇನೆ. Listen to this. ಇದನ್ನು ಕೇಳಿಸಿಕೊಳ್ಳಿರಿ. You always pray from a position of victory. ಪ್ರತಿ ಸಾರಿ ಕೂಡ ನೀವು ಒಂದು ಜಯದ ಸ್ಥಾನದಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಂತವರಾಗಿರ್ತೀರಿ. As children of our Almighty Father, ನಮ್ಮ ಸರ್ವಶಕ್ತನಾಗಿರುವಂತ ತಂದೆಯ ದೇವರ ಮಕ್ಕಳಾಗಿ we always pray from a position of victory. ಪ್ರತಿ ಸಾರಿ ಕೂಡ ಒಂದು ಜಯದ ಸ್ಥಾನದಿಂದ ನಾವು ಪ್ರಾರ್ಥಿಸುವಂತವರಾಗಿರ್ತೇವೆ. Victory that Jesus purchased for us on the cross. ಕ್ರೂಜಿಯಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ ಜಯಿಸಿ ತಂದಿರುವಂತ ಒಂದು ಜಯ. We pray with the finished work of the cross on our mind. ನಮ್ಮ ಒಂದು ಮನಸ್ಸಿನಲ್ಲಿ ಶಿಲುಬೆಯ ಮೇಲೆ ಮುಗಿಸಿರುವಂತಹ ಕೆಲಸದ ಒಂದು ಆಧಾರದ ಮೇಲೆ ಪ್ರಾರ್ಥಿಸುವಂತವರಾಗಿರುತ್ತೇವೆ. The victory of the cross. ಶಿಲುಬೆಯ ಜಯದ ಮುಖಾಂತರವಾಗಿ, from a place of victory. ಒಂದು ಜಯದ ಸ್ಥಾನದಲ್ಲಿ ನಿಂತುಕೊಂಡವರಾಗಿ. And the Bible says we are seated with Christ Jesus in the heavenly places. ಮತ್ತು ಸತ್ಯವೇದ ಹೇಳ್ತದೆ ನಾವು ಯೇಸು ಕ್ರಿಸ್ತನೊಂದಿಗೆ ಪರಲೋಕದ ಸ್ಥಳಗಳಲ್ಲಿ ಆಸೀನರಾಗಿದ್ದೇವೆಂದು. So I told you the greatest ministry is the ministry of Jesus. We pray with Jesus. ಅದಕ್ಕೋಸ್ಕರ ನಾವು ಹೇಳಿದ್ದೇವೆ ಯೇಸು ಕ್ರಿಸ್ತನ ಸೇವೆಯಲ್ಲಿ ಅತಿ ಶ್ರೇಷ್ಠವಾದದ್ದು ಪ್ರಾರ್ಥನೆ ಸೇವೆಯಾಗಿ ಆ ಸೇವೆಯನ್ನು ನಾವು ಮಾಡ್ತಾ ಯೇಸುವಿನೊಂದಿಗೆ ಪ್ರಾರ್ಥಿಸ್ತಾ ಇದ್ದೇವೆ. So you must understand this. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. You are seated with Jesus in heavenly places. ಪರಲೋಕದ ಸ್ಥಳಗಳಲ್ಲಿ ಯೇಸುವಿನೊಂದಿಗೆ ನೀವು ಆಸೀನರಾಗಿದ್ದೀರಿ. Jesus is interceding to the Father. ಯೇಸು ತಂದೆಗೆ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. And along with Jesus you intercede to the Father. ಮತ್ತು ಯೇಸುವಿನೊಂದಿಗೆ ಸೇರಿ ನೀವು ತಂದೆಗೆ ವಿಜ್ಞಾಪನೆ ಮಾಡುವಂತವರಾಗಿರ್ತೀರಿ. And your request will be based on the finished work of the cross. ಮತ್ತು ನಿಮ್ಮ ಒಂದು ವಿಜ್ಞಾಪನೆಯು ಕ್ರೂಜಿಯಲ್ಲಿ ಯೇಸು ಮುಕ್ತಾಯಗೊಳಿಸಿರುವಂತ ಕೆಲಸದ ಮೇಲೆ ಆಧಾರಗೊಂಡಿರುವಂತದ್ದಾಗಿದೆ. All the victories that Jesus purchased for you. ಯೇಸು ನಮಗೋಸ್ಕರ ಖರೀದಿ ಮಾಡಿರುವಂತ ಎಲ್ಲಾ ಜಯಗಳಲ್ಲಿ ಕೂಡ, in the midst of problems, ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ, in the midst of sickness, ರೋಗ ವ್ಯಾಧಿಗಳ ಮಧ್ಯದಲ್ಲಿ, in the midst of trials, ಹೋರಾಟ ಶೋಧನೆಗಳ ಮಧ್ಯದಲ್ಲಿ, you still pray from the place and position of victory. ನಾವು ಆಗಲೂ ಕೂಡ ಒಂದು ಪ್ರಾರ್ಥನೆ ಒಂದು ಆ ಜಯದ ಸ್ಥಾನದಿಂದ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. Saying, God, we thank you that by the stripes of Jesus we are healed. So that is the place of victory. I pray for my healing. I pray for people's healing. ನಾವು ನಿನ್ನ ಒಂದು ಬಾಸುಂಡೆಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ ಅಂತ ಹೇಳುವಾಗ ಆ ಜಯದ ಸ್ಥಾನದಲ್ಲಿ ನಿಂತುಕೊಂಡು ಹೇಳುತ್ತಾ ನನ್ನ ಒಂದು ಸ್ವಸ್ಥತೆಗೋಸ್ಕರ, ಜನರ ಸ್ವಸ್ಥತೆಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ನೀವು ಹೇಳುವಂತವರಾಗಿರ್ತೀರಿ. Hallelujah. Hallelujah. So for every situation you say, Lord, Jesus has conquered this on the cross. So I stand in that victory and I pray for miracles, I pray for healing, and I thank you that you will do it, Lord. ಪ್ರತಿ ಒಂದು ಪರಿಸ್ಥಿತಿಗೋಸ್ಕರ ಕೂಡ ನಾವು ಆ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಘೋಷಿಸುತ್ತಾ, ದೇವರೇ ನೀನು ನನಗೋಸ್ಕರ ಶಿಲುಬೆಯನ್ನು ಇದು ಸಾಧಿಸಿದೆ, ಈ ಒಂದು ಜಯಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥಿಸುವಂತವರಾಗ್ತೇವೆ. Because the victory is already purchased. That's why God said, battle belongs to the Lord, victory belongs to us.
ಅದಕ್ಕೋಸ್ಕರವೇ ಜಯವು ಈಗಾಗಲೇ ನಮಗೆ ಖರೀದಿ ಮಾಡಲ್ಪಟ್ಟಿರುವುದರಿಂದ ವಾಕ್ಯ ಹೇಳ್ತದೆ, ಯುದ್ಧವು ಯೆಹೋವನದು, ಜಯವು ನಮ್ಮದು ಎಂಬುದಾಗಿ. So come on, before we go further, ನಾವಿನ್ನು ಮುಂದಕ್ಕೆ ಸಾಗುವುದಕ್ಕಿಂತಲೂ ಮೊದಲಾಗಿ, as we have already been praying, every day you are all praying, ಮತ್ತೆ ಈಗಾಗಲೇ ನೀವೆಲ್ಲರೂ ಕೂಡ ಪ್ರಾರ್ಥಿಸುತ್ತಿರುವ ಹಾಗೆ, and always we are praying all these days, for this virus to go. ಈ ಎಲ್ಲಾ ದಿನಗಳು ಕೂಡ ನಾವು ವೈರಸ್ ಹೋಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಿರುವಂತೆ, Come, we'll all with one accord pray from the position of victory. ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಆ ಒಂದು ಜಯದ ಸ್ಥಾನದಿಂದ ನಾವು ಪ್ರಾರ್ಥಿಸುವಂತವರಾಗಿರೋಣ. Come, we all will pray. ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ. Hallelujah, hallelujah. Go ahead. Thank you, Jesus. Thank you, Lord. Lord, we stand in the victory of the cross. ಕರ್ತನೇ, ನಾವು ಶಿಲುಬೆಯ ಜಯದಲ್ಲಿ ನಿಂತುಕೊಳ್ಳುವಂತವರಾಗಿರ್ತೇವೆ. We stand in the victory that the blood of Jesus has given us. ಯೇಸು ಕ್ರಿಸ್ತನ ರಕ್ತವು ತಂದಿರುವಂತ ಜಯದಲ್ಲಿ ನಾವು ನಿಂತುಕೊಂಡಿದ್ದೇವೆ. We stand in the victory of the work of the cross. ಶಿಲುಬೆಯ ಕೆಲಸದ ಜಯದ ಮೇಲೆ ನಾವು ನಿಂತುಕೊಂಡಿದ್ದೇವೆ. And Lord, from that position of victory, ಆ ಒಂದು ಜಯದ ಸ್ಥಾನದಿಂದ ಕರ್ತನೆ, we pray, Lord, that you will destroy this work of the devil. ನಾವು ಪ್ರಾರ್ಥಿಸ್ತೇವೆ, ಈ ಒಂದು ಸೈತಾನನ ಕೆಲಸವನ್ನು ನೀನು ನಾಶನ ಮಾಡ್ತೀಯ ಎಂಬುದಾಗಿ. Destroy this virus, O Lord. ಈ ವೈರಸ್ ಅನ್ನು ನೀನು ನಾಶಪಡಿಸೆಂಬುದಾಗಿ. Remove it, O Lord. ಓ ಕರ್ತನೆ, ಇದನ್ನು ತೆಗೆದು ಹಾಕಪ್ಪ. Curse it, O Lord. ಇದನ್ನು ಶಪಿಸು ಕರ್ತನೆ. Stop it, O Lord, with your mighty hand. ನಿನ್ನ ಬಲವಾದ ಹಸ್ತದಿಂದ ಇದನ್ನು ನಿಲ್ಲಿಸು ಕರ್ತನೆ. Let cases reduce in Jesus' name. ಯೇಸುವಿನ ನಾಮದಲ್ಲಿ ಕೇಸುವಿನ ವ್ಯಾಧಿಯ ಸಂಖ್ಯೆ ಕಡಿಮೆಯಾಗಲಿ. Let the death stop in Jesus' name. ಮರಣವು ಯೇಸುವಿನ ನಾಮದಲ್ಲಿ ನಿಲ್ಲುವಂತದಾಗಲಿ. No more people should die with this virus, O Lord. ಈ ವೈರಸ್ ನಿಂದ ಎಂದಿಗೂ ಜನ ಮರಣ ಅನುಭವಿಸಬಾರದು. All this second wave should be destroyed in Jesus' name. ಈ ಎರಡನೇ ಅಲೆ ಎಲ್ಲ ಕೂಡ ಯೇಸುವಿನ ನಾಮದಲ್ಲಿ ನಾಶವಾಗಿ ಹೋಗಲಿ. We pray with authority. ನಾವು ಅಧಿಕಾರದಿಂದ ಪ್ರಾರ್ಥಿಸುತ್ತೇವೆ. We pray from the position of victory. ಒಂದು ಜಯದ ಸ್ಥಾನದಿಂದ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. We all together in the name of Jesus drive out this virus from India. ನಾವೆಲ್ಲರ ಒಟ್ಟಾಗಿ ಯೇಸುವಿನ ನಾಮದಲ್ಲಿ ವೈರಸ್ ಅನ್ನು ಭಾರತದಿಂದ ಹೊರಗೆ ಹೊಡೆದೋಡಿಸುತ್ತೇವೆ. We command this virus COVID-19, leave people of India, leave people in Karnataka, leave people in India in Jesus' name. ಈ COVID-19 ಎನ್ನುವಂತ ಈ ಒಂದು ವೈರಾಣುವು ಯೇಸುವಿನ ನಾಮದಲ್ಲಿ ಭಾರತ ದೇಶವನ್ನು, ಕರ್ನಾಟಕವನ್ನು ಕೂಡ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ನಾವು ಆಜ್ಞಾಪಿಸುವಂತವರಾಗಿದ್ದೇವೆ. Lord, we pray for victory for your people. ನಿನ್ನ ಜನರಿಗೆ ಜಯಕ್ಕಾಗಿ ಕರ್ತನೆ ನಾವು ಪ್ರಾರ್ಥಿಸುತ್ತೇವೆ. We pray for everybody who's joined us, Lord. ನಮ್ಮ ಜೊತೆಯಲ್ಲಿ ಸೇರಿಕೊಂಡಿರುವಂತ ಪ್ರತಿಯೊಬ್ಬರಿಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ. Whatever situation they are in, ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಇರುವಾಗಲೂ ಕೂಡ, Lord, we pray that they will stand in the place of victory, position of victory. ಒಂದು ಜಯದ ಸ್ಥಾನದಲ್ಲಿ, ಜಯದ ಸ್ಥಳದಲ್ಲಿ ಕೂಡ ಅವರು ನಿಂತುಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. And we pray that their situation will change, oh God. ಅವರ ಪರಿಸ್ಥಿತಿಗಳು ಬದಲಾಗಲಿ ದೇವರೇ ಎಂದು ನಾವು ಪ್ರಾರ್ಥಿಸುತ್ತೇವೆ. We pray the work of the devil will be destroyed in Jesus' name in their life and family. ಯೇಸುವಿನ ನಾಮದಲ್ಲಿ ಅವರ ಜೀವನದಲ್ಲಿ, ಕುಟುಂಬಗಳಲ್ಲಿ ಕೂಡ ಸೈತಾನನ ಕೆಲಸವೆಲ್ಲ ಲಯವಾಗಿ ಹೋಗಲಿ, ನಾಶವಾಗಿ ಹೋಗಲಿ. We pray for everyone who needs healing right now. ಈಗಲೇ ಸ್ವಸ್ಥತೆ ಬೇಕಾಗಿರುವಂತ ಪ್ರತಿಯೊಬ್ಬರಿಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ. Heal everybody, Lord. ಪ್ರತಿಯೊಬ್ಬರನ್ನು ಗುಣಪಡಿಸು ದೇವರೇ. Keep every virus away from us, oh Lord. ಎಲ್ಲ ವೈರಸ್ ನಮ್ಮಿಂದ ದೂರವಿಡು ಕರ್ತನೆ. Cover us with your blood, Lord. ಓ ದೇವರೇ, ನಿನ್ನ ರಕ್ತದಲ್ಲಿ ನಮ್ಮನ್ನು ಮರೆಮಾಡು. From the place of victory we command every evil that is against us to depart in Jesus' name. ಆ ಜಯದ ಸ್ಥಾನದಲ್ಲಿ ನಿಂತುಕೊಂಡು ನಮಗೆ ವಿರುದ್ಧವಾಗಿರುವಂತ ಎಲ್ಲ ಕೇಡನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಬೇಕೆಂದು ನಾವು ಆಜ್ಞಾಪಿಸುತ್ತೇವೆ. Thank you, Lord. In the name of Jesus we have the victory. ಯೇಸುವಿನ ನಾಮದಲ್ಲಿ ನಮಗೆ ಜಯ ಉಂಟಾಗಿರುವುದಕ್ಕಾಗಿ ನಿನಗೆ ವಂದನೆ ಕರ್ತನೆ. We have protection under the blood of Jesus. ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ನಮಗೆ ಭದ್ರತೆ ಇದೆ. Lord, give all of us the understanding that always when we pray from the position of victory, because that's the inheritance our heavenly Father has given us in Christ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಪರಲೋಕದ ತಂದೆ ಕೊಟ್ಟಿರುವಂತ ಸ್ವಾಸ್ಥ್ಯದ ಸ್ಥಾನದಲ್ಲಿ, ಆ ಜಯದ ಸ್ಥಾನದಲ್ಲಿ, ಆ ಸ್ವಾಸ್ಥ್ಯದಲ್ಲಿ ನಿಂತುಕೊಂಡು ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. Hallelujah, 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 hallelujah. Oh, let the anointing come upon everybody. ಅಭಿಷೇಕವು ಪ್ರತಿಯೊಬ್ಬರ ಮೇಲೆ ಇಳಿದು ಬರುವಂತದ್ದಾಗಿರಲಿ. Fill everybody with your Holy Spirit. ಪ್ರತಿಯೊಬ್ಬರನ್ನು ಪವಿತ್ರ ಆತ್ಮದಿಂದ ತುಂಬಿಸು. Fill everybody with your love. ನಿನ್ನ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ತುಂಬಿಸು. We give you all the glory, Lord. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸುತ್ತೇವೆ ಕರ್ತನೇ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. Amen. Oh, thank you, Jesus. Everybody be blessed, be blessed, be blessed in Jesus' name.
ಪ್ರತಿಯೊಬ್ಬರು ಕೂಡ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡುವಂತವರಾಗಿರಿ. Be healed in Jesus' name. ಯೇಸುವಿನ ನಾಮದಲ್ಲಿ ನಿಮಗೆ ಗುಣವಾಗಲಿ. And from that position of victory, you start blessing others. All those who are joined, you also stretch your hands and say, Lord, I bless everybody who has joined, Lord. ಆ ಜಯದ ಸ್ಥಾನದಲ್ಲಿ ನಿಂತುಕೊಂಡು ನೀವು ಕೂಡ ಈ ಲೈನ್ ನಲ್ಲಿ ಜಾಯಿನ್ ಆಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸುವಂತವರಾಗಿರಿ. Yes, go ahead. Say, Lord, I bless everybody in the Zoom meeting tonight. ಈ ರಾತ್ರಿ ಮೀಟಿಂಗ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿ. Lord, from this place of victory, I bless everybody, Lord. ಈ ಜಯದ ಸ್ಥಾನದಲ್ಲಿ ನಿಂತುಕೊಂಡು ಕರ್ತನೇ ನಾನು ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸುತ್ತೇನೆ. I bless every pastor, every believer, Lord. ಪ್ರತಿಯೊಬ್ಬ ಸಭಾಪಾಲಕರನ್ನು ಪ್ರತಿಯೊಂದು ವಿಶ್ವಾಸಿಯನ್ನು ಕೂಡ ನಾನು ಆಶೀರ್ವದಿಸುತ್ತೇನೆ. Start saying that right now. ಈಗಲೇ ಅದನ್ನು ಹೇಳಲಿಕ್ಕೆ ಪ್ರಾರಂಭಿಸಿರಿ. Thank you, Lord. Thank you, Lord. Thank you. ನಿಮಗೆ ವಂದನೆ ಕರ್ತನೆ. Lord, I bless Pastor Jocelyn. ಪಾಸ್ಟರ್ ಜೋಸ್ಲಿನ್ ಅವರನ್ನು ನಾನು ಆಶೀರ್ವದಿಸುತ್ತೇನೆ ಕರ್ತನೆ. I bless Brother Satish, his family. ಬ್ರದರ್ ಸತೀಶ್ ಅವರ ಕುಟುಂಬವನ್ನು ನಾನು ಆಶೀರ್ವದಿಸ್ತೇನೆ. I bless everybody who is joined, Lord. ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸ್ತೇನೆ ಕರ್ತನೆ. Beautiful position of victory in Christ. ಕ್ರಿಸ್ತ ಯೇಸುವಿನಲ್ಲಿ ಜಯ ಸಿಕ್ಕಿರುವಂತ ಆ ಸ್ಥಾನದಲ್ಲಿ ನಿಂತುಕೊಂಡಾಗೆ ಆಶೀರ್ವದಿಸ್ತೇನೆ. Keep saying everybody bless people. ಎಲ್ಲರೂ ಕೂಡ ಅದನ್ನು ಹೇಳ್ತಾ ಇರಿ. ಲೈನ್ ನಲ್ಲಿರುವ ಹೆಸರುಗಳನ್ನು ನೋಡಿ ಪ್ರಾರ್ಥಿಸ್ತಾ ಇರಿ. Bless everybody, Lord. Bless everybody. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಬ್ರದರ್ ಮನೋಹರ್ ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ ಹೇಳ್ತಾ ಇರಿ ಎಲ್ಲರೂ ಕೂಡ. Thank you, Lord. Thank you, Lord. Thank you, Lord. Thank you, Jesus. Thank you, Lord. Thank you, Lord. This is a position which we have not earned, Lord. ಈ ಒಂದು ಸ್ಥಾನ ನಾವು ಸಂಪಾದಿಸಿಕೊಂಡಿರುವಂತದಲ್ಲ ಕರ್ತನೇ. Oh Father, we have not earned this position. ಓ ತಂದೆಯೇ, ಈ ಸ್ಥಾನವನ್ನು ನಾವು ಸಂಪಾದಿಸಿಕೊಂಡಿರುವಂತದಲ್ಲ. Your beloved son has shed his precious blood. ನಿನ್ನ ಪ್ರಿಯ ಕುಮಾರನು ಆತನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. Your beloved son has suffered for us on the cross. ನಿನ್ನ ಪ್ರಿಯ ಕುಮಾರನು ನಮಗೋಸ್ಕರ ಕ್ರೂಜಿಯಲ್ಲಿ ಶ್ರಮೆಯನ್ನು ಅನುಭವಿಸಿದ್ದಾನೆ. And in him we get this position. Because of him we get this position. ಆತನಿಂದಲೇ ನಮಗೆ ಈ ಸ್ಥಾನ ಸಿಗುವಂತದಾಗಿದೆ. It's not our work. ಇದು ನಮ್ಮ ಕೆಲಸವಲ್ಲ. We don't deserve this. ನಾವು ಇದಕ್ಕೆ ಯೋಗ್ಯರಲ್ಲ. This position is given to us as a gift of your love. ಈ ಒಂದು ಸ್ಥಾನ ನಮಗೆ ನಿನ್ನ ಪ್ರೀತಿಯ ಕೊಡುಗೆಯಾಗಿ ಕೊಡಲ್ಪಟ್ಟಿದೆ. Thank you for your love. ನಿನ್ನ ಪ್ರೀತಿಗಾಗಿ ನಿನಗೆ ವಂದನೆ. With thanksgiving we take this position. ಕೃತಜ್ಞತಾಸ್ತುತಿಯೊಡನೆ ಈ ಒಂದು ಸ್ಥಾನ ನಾವು ತೆಗೆದುಕೊಳ್ತೇವೆ. We are not worthy. ನಾವು ಯೋಗ್ಯರಲ್ಲ. I am not worthy for this. ಇದಕ್ಕೆ ನಾನು ಯೋಗ್ಯನಲ್ಲ. I am a failure, Lord. ನಾನೊಬ್ಬ ಅಪಜಯ ಹೊಂದಿದವನು ಕರ್ತನೇ. Lord, you have given me this position because of your love. I receive it, Lord. ನಿನ್ನ ಪ್ರೀತಿಯ ನಿಮಿತ್ತವಾಗಿ ಈ ಸ್ಥಾನ ನೀನು ನಮಗೆ ಕೊಟ್ಟಿದೆ. ನಾವು ಇದನ್ನು ಸ್ವೀಕರಿಸುತ್ತೇವೆ ಕರ್ತನೇ. You saw Jesus is perfect. You saw his sacrifice and you gave me this position, Lord. ಯೇಸು ಪರಿಪೂರ್ಣನೆಂಬುದಾಗಿ ನೋಡಿ ಆತನ ಈ ತ್ಯಾಗವನ್ನು ಯಜ್ಞವನ್ನು ನೋಡಿ ನೀನು ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದೀ ಕರ್ತನೇ. This is given to me, Lord, because of Jesus. ಯೇಸುವಿನ ನಿಮಿತ್ತವಾಗಿ ಇದು ನನಗೆ ಕೊಡಲ್ಪಟ್ಟಿದೆ ಕರ್ತನೇ. I thank you for this position of victory, Lord. ಈ ಜಯದ ಸ್ಥಾನಕ್ಕಾಗಿ ನಾನು ನಿನ್ನನ್ನು ವಂದಿಸುತ್ತೇನೆ ಕರ್ತನೇ. Thank you, Jesus. Thank you, Jesus. ನಿನಗೆ ವಂದನೆ ಯೇಸುವೇ, ವಂದನೆ ಯೇಸುವೇ. I realize this position. ಈ ಒಂದು ಸ್ಥಾನವನ್ನು ನಾನು ಗ್ರಹಿಸಿಕೊಳ್ಳುವಂತವನಾಗಿದ್ದೇನೆ. Thank you, Jesus. Thank you, Jesus. ನಿನಗೆ ವಂದನೆ ಯೇಸುವೇ. Father, I thank you. Holy Spirit, I thank you. ತಂದೆಯೇ ನಿನಗೆ ವಂದನೆ. ಪವಿತ್ರಾತ್ಮನೇ ನಿನಗೆ ವಂದನೆ. Thank you, triune God. ತ್ರಯೇಕ ದೇವರೇ ನಿನಗೆ ವಂದನೆ. Amen. Amen. I pray that this understanding will become a reality for us, not theory, but a reality. ಈ ಒಂದು ಸಂಗತಿಯು ನಮಗೊಂದು ದೈವ ಜ್ಞಾನ ಮಾತ್ರ ಅಷ್ಟೇ ಅಲ್ಲದೆ ಪ್ರಿಯರೇ, ಇದೊಂದು ತಿಳುವಳಿಕೆಯಾಗಿರಲಿ. I am a failure. You are a failure. ಸೋಲು. ನೀವೊಬ್ಬ ಸೋಲು. I am a failure. ನಾನೊಬ್ಬ ಸೋಲುಂಡವನು. But this is given as a gift of love to us. ಆದರೆ ಇದೊಂದು ಪ್ರೀತಿಯ ಕೊಡುಗೆಯಾಗಿ ನಮಗೆ ಕೊಡಲ್ಪಟ್ಟಿದೆ. Because Jesus is the victor. ಯಾಕಂದ್ರೆ ಯೇಸು ಜಯಶಾಲಿ ಆಗಿದ್ದಾನೆ. Jesus is righteous. ಯೇಸು ನೀತಿವಂತನಾಗಿದ್ದಾನೆ. And we have this position in Jesus. ಮತ್ತು ಯೇಸುವಿನಲ್ಲಿ ನಮಗೆ ಈ ಸ್ಥಾನ ಕೊಡಲ್ಪಟ್ಟಿದೆ. Let us go a little further. ಇನ್ನು ಸ್ವಲ್ಪ ಮುಂದಕ್ಕೆ ನಾವು ಸಾಗುವಂತವರಾಗಿರೋಣ ಸಂದೇಶದಲ್ಲಿ. And we'll see how we got this position. ಮತ್ತು ಹೇಗೆ ಈ ಸ್ಥಾನ ನಮಗೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡುವಂತವರಾಗಿರೋಣ. Just 2-3 things we will see, then we'll close. 2 ಅಥವಾ 3 ಸಂಗತಿಗಳನ್ನು ನೋಡಿಕೊಂಡು ನಾವು ಮುಗಿಸಿಕೊಳ್ಳೋಣ. The Bible says in Hebrews 15th chapter. Hebrews 1 Corinthians 15th chapter. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ. 15th chapter of 1 Corinthians. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯದಲ್ಲಿ ನಾವು in the 22nd verse.
22ನೇ ವಚನದಲ್ಲಿ ನಾವು ನೋಡುವಾಗ, just as in Adam we all have died, ಹೇಗೆ ಆದಾಮನಲ್ಲಿ ನಾವೆಲ್ಲರೂ ಕೂಡ ಮರಣ ಹೊಂದಿದ್ದೇವೋ, so in Christ Jesus we all will be made alive. ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. So beautiful. ಬಹಳ ಸುಂದರವಾಗಿದೆ. You know, we were in Adam. ನಾವು ಆದಾಮನಲ್ಲಿದ್ದೆವು. In Adam everybody is dead. ಆದಾಮನಲ್ಲಿ ಎಲ್ಲರೂ ಮರಣ ಹೊಂದಿದ್ದಾರೆ. But when we accepted Jesus Christ, ಆದ್ರೆ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದಾಗ, then in Jesus we are alive. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಜೀವಿತರಾಗಿದ್ದೇವೆ. You know, when we accepted Jesus, you know what happened? ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ಏನಾಗ್ತದೆ? We got delivered from the kingdom of darkness, that is from Adam. ಆದಾಮನಿಂದ ಬಂದಿರುವಂತ ಕತ್ತಲೆಯ ರಾಜ್ಯದೊಳಗಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. We got transferred into the kingdom of his dear son Jesus. ಮತ್ತು ನಾವೀಗ ಆತನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಲ್ಪಟ್ಟಿದ್ದೇವೆ. In whom we have redemption through his blood and forgiveness of sins. ಆತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯು ವಿಮೋಚನೆಯು ಕೂಡ ನಾವು ಹೊಂದಿಕೊಂಡಿದ್ದೇವೆ. I want you to imagine these two things. ಈ ಎರಡು ಸಂಗತಿಗಳನ್ನು ನೀವು ಊಹೆ ಮಾಡಿಕೊಳ್ಳಬೇಕೆಂಬುದಾಗಿ ನಾನು We were in the ಬಯಸುತ್ತೇನೆ. kingdom of darkness. ನಾವು ಕತ್ತಲೆಯ ರಾಜ್ಯದೊಳಗಿದ್ದೆವು. We were in Adam. ನಾವು ಆದಾಮನಲ್ಲಿದ್ದೆವು. We were dead. ನಾವು ಸತ್ತವರಾಗಿದ್ದೆವು. But then now, ಆದ್ರೆ ಈಗ because we accepted Jesus, ಯೇಸು ಕ್ರಿಸ್ತನನ್ನು ನಾವು we accepted ಅಂಗೀಕರಿಸಿರುವುದರಿಂದ, the work of Jesus. ಯೇಸುವಿನ ಕೆಲಸವನ್ನು ನಾವು By God's ಅಂಗೀಕರಿಸಿರುವುದರಿಂದ, mercy, God's love, ದೇವರ ಕರುಣೆ, ದೇವರ ಪ್ರೀತಿಯ we ನಿಮಿತ್ತವಾಗಿ accepted the free gift of God. ಯೇಸುವಿನ ದೇವರ ಉಚಿತ ವರವನ್ನು ನಾವು So we ಅಂಗೀಕರಿಸಿರುವುದರಿಂದ are transferred into the kingdom of his dear son. ಆತನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಾವು ವರ್ಗಾಯಿಸಲ್ಪಟ್ಟೆವು. We have come in Jesus Christ. ಯೇಸು ಕ್ರಿಸ್ತನಲ್ಲಿ ನಾವು ಬಂದಿದ್ದೆವು. That is a position given to us just because of God's love. ದೇವರ ಪ್ರೀತಿಯ ನಿಮಿತ್ತವಾಗಿ ಆ ಸ್ಥಾನ ನಮಗೆ ಕೊಡಲ್ಪಟ್ಟಿದೆ. We are all accepted in Jesus Christ. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಅಂಗೀಕರಿಸಲ್ಪಟ್ಟಿದ್ದೇವೆ. First we were old wild tree. ನಾವು ಮೊದಲು ಕಾಡೆಣ್ಣೆ ಮರದಂತೆ ಇದ್ದೆವು. Oh, producing all evil fruits. ಎಲ್ಲ ಕೆಟ್ಟ ಫಲಗಳನ್ನು ಉತ್ಪತ್ತಿ ಮಾಡುವಂತವರಾಗಿ, God has taken that branch, taken us from there. ಮತ್ತು ದೇವರು ಆ ಕಾಡೆಣ್ಣೆ ಮರದ ಕೊಂಬೆಗಳಾಗಿರುವಂತ ನಮ್ಮನ್ನಲ್ಲಿಂದ ತೆಗೆದು ಬಿಟ್ಟು And grafted us in Jesus Christ. ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕಸಿ ಕಟ್ಟಿದ್ದಾನೆ. In the new tree. ಹೊಸ ಮರದಲ್ಲಿ. Hallelujah. ಹಲ್ಲೆಲೂಯಾ. There has been a total shift. ಒಂದು ಸಂಪೂರ್ಣವಾದ ವರ್ಗಾವಣೆ ಉಂಟಾಗಿರುವಂತದ್ದನ್ನು We ನಾವು have come ನೋಡುತ್ತೇವೆ. into our new position in Jesus. ಯೇಸುವಿನಲ್ಲಿ ಒಂದು ನೂತನ ಸ್ಥಾನಕ್ಕೆ ನಾವು ಬಂದಿದ್ದೇವೆ. We are in Jesus, in Jesus, in Jesus. ನಾವು ಯೇಸುವಿನಲ್ಲಿ 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 ಇದ್ದೇವೆ. Hallelujah. ಹಲ್ಲೆಲೂಯಾ. You know, if you say this happened even before the foundation of the world, before you are born. ಮತ್ತು ಇದು ಲೋಕಕ್ಕೆ ಅಸ್ತಿವಾರ ಹಾಕುವುದಕ್ಕೆ ಮೊದಲು ಮತ್ತು ನಾವು ಜನಿಸುವುದಕ್ಕಿಂತಲೂ ಮೊದಲು ಇದಾಗಿರುವಂತದ್ದಾಗಿದೆ. Yes, God chose you in Christ Jesus before the foundation of the world to be holy, blameless before him in love. ಮತ್ತು ಪ್ರೀತಿಯಲ್ಲಿ ದೇವರು ನಾವು ಪರಿಶುದ್ಧರು, ದೋಷಾರೋಪಣೆ ಇಲ್ಲದವರು ಆಗಿರುವಂತದಕ್ಕೋಸ್ಕರ ಜಗತ್ತಿಗೆ ಅಸ್ತಿವಾರ ಹಾಕುವುದಕ್ಕೆ ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. Oh, what God's mercy. ಎಂತ ದೊಡ್ಡ ದೇವರ ಕರುಣೆ ಇದು. Even before the world was formed, ಲೋಕವು ಸ್ಥಾಪಿಸಲ್ಪಡೋದಕ್ಕಿಂತ ಮುಂಚಿತವಾಗಿ God said, okay, these people will come out of Adam and now these people are in my son. ಮತ್ತು ಈ ಜನರು ಆದಾಮನಿಂದ ಹೊರಗೆ ಬಂದು ಈಗ ಈ ಜನರೆಲ್ಲ ನನ್ನ ಮಗನಲ್ಲಿ ಸೇರಿಕೊಳ್ಳುವಂತವರಾಗಿರುತ್ತಾರೆ. He saw us in Jesus Christ. ಯೇಸು ಕ್ರಿಸ್ತನಲ್ಲಿ ಆತ ನಮ್ಮನ್ನು ನೋಡಿದ್ದಾನೆ. To make this understand more clearly, ಇನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತದಕ್ಕೋಸ್ಕರ there's a beautiful verse in Hebrews. Now it is Hebrews. ಈಗ ಹಿಬ್ರಿಯರ ಪತ್ರಿಕೆಯಲ್ಲಿ ಒಂದು ಸುಂದರವಾದ ವಚನ ನಾವು ನೋಡುವಂತವರಾಗಿದ್ದೇವೆ. Okay, 7th chapter 9 and 10. 7ನೇ ಅಧ್ಯಾಯ 9-10 ವಚನಗಳು. That's a beautiful scripture. ಒಂದು ಸುಂದರವಾದ ವಚನ ಅಲ್ಲಿರುವಂತದ್ದನ್ನು ನಾವು The ನೋಡುತ್ತೇವೆ. Bible says Abraham gave tithes to Melchizedek. ಅಬ್ರಹಾಮನು ದಶಮ ಭಾಗಗಳನ್ನು ಮೆಲ್ಕಿಜೆದೆಕನಿಗೆ ಕೊಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. And in Abraham, Levi also, who further would receive tithe, he also gave tithe. ಮತ್ತು ಅಬ್ರಹಾಮನಲ್ಲಿ ಇರುವಂತ ಲೇವಿಯು ಕೂಡ ಆತನ ದಶಮ ಭಾಗಗಳನ್ನು ಮೆಲ್ಕಿಜೆದೆಕನಿಗೆ ಕೊಟ್ಟನೆಂಬುದಾಗಿ ನಾವು How ನೋಡ್ತೇವೆ. did Levi give? ಆದ್ರೆ ಹೇಗೆ ಲೇವಿಯು ಕೊಡ್ಲಿಕ್ಕೆ He ಸಾಧ್ಯವಾಯಿತು? was not yet born.
ಆತನು ಇನ್ನೂ ಜನಿಸಲಿಲ್ಲ. Another 4 generations later he would be born. ಇನ್ನು 4 ಸಂತಾನಗಳ ನಂತರ ಆತನು ಜನಿಸುವಂತವನಾಗಿರುತ್ತಾನೆ. How did he give tithe to Melchizedek? ಹಾಗಿದ್ರೆ ಈ ಲೇವಿಯು ಮೆಲ್ಕಿಜೆದೇಕನಿಗೆ ಹೇಗೆ ಆತನು ದಶಮ ಭಾಗಗಳನ್ನು ಕೊಡ್ಲಿಕ್ಕಾಯ್ತು? He was in Abraham. ಅವನು ಅಬ್ರಹಾಮನಲ್ಲಿದ್ದನು. So in Abraham he gave tithes to Melchizedek. ಅಬ್ರಹಾಮನಲ್ಲಿ ಇದ್ದುಕೊಂಡು ಲೇವಿಯು ಕೂಡ ಮೆಲ್ಕಿಜೆದೇಕನಿಗೆ ದಶಮ ಭಾಗಗಳನ್ನು ಕೊಟ್ಟಿದ್ದಾನೆ. Read Satish those 2 verses. ಓಕೆ ಬ್ರದರ್. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಹೇಗಂದ್ರೆ ಮೆಲ್ಕಿಜೆದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು. Yes, Levi was inside Abraham. ಮತ್ತು ಅಬ್ರಹಾಮನ ಒಳಗಡೆಯಲ್ಲಿ ಲೇವಿಯು ಇರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. He gave tithe. ಅವನು ದಶಮ ಭಾಗಗಳನ್ನು ಕೊಟ್ಟನು. Hallelujah. Hallelujah. You know, so what I'm trying to say, we were all in Jesus. ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂದ್ರೆ ನಾವು ಎಲ್ಲರೂ ಕೂಡ ಯೇಸು ಕ್ರಿಸ್ತನಲ್ಲಿದ್ದೆವು. Even when Jesus came to the world, we were inside him. ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದಾಗಲೂ ಕೂಡ ಈ ಲೋಕಕ್ಕೆ ನಾವು ಆತನೊಳಗಿದ್ದೆವು. That's what the Bible says, we suffered with Christ. ಅದಕ್ಕೋಸ್ಕರವೇ ಸತ್ಯವೇದ ಹೇಳ್ತದೆ ನಾವು ಕ್ರಿಸ್ತನೊಂದಿಗೆ ಶ್ರಮೆಯನ್ನು ಅನುಭವಿಸಿದ್ದೇವೆ We ಎಂಬುದಾಗಿ. were crucified with Christ. ನಾವು ಕ್ರಿಸ್ತನೊಂದಿಗೆ ಕ್ರೂಜೆಗೆ We ಹಾಕಲ್ಪಟ್ಟಿದ್ದೇವೆ. died with Christ. ನಾವು ಕ್ರಿಸ್ತನೊಂದಿಗೆ ಮರಣ ಅನುಭವಿಸಿದೆವು. We are buried with Christ. ನಾವು ಕ್ರಿಸ್ತನೊಂದಿಗೆ ಹೂಡಲ್ಪಟ್ಟಿದ್ದೇವೆ. We rose up with Christ. ನಾವು ಕ್ರಿಸ್ತನೊಂದಿಗೆ ತಿರುಗಿ ಎದ್ದು ಬಂದಿದ್ದೇವೆ. We are seated with Christ in heavenly places. ಮತ್ತು ಪರಲೋಕದ ಸ್ಥಳಗಳಲ್ಲಿ ಕ್ರಿಸ್ತನೊಂದಿಗೆ ಆಸೀನರಾಗಿದ್ದೇವೆ. When did it happen? ಯಾವಾಗ ಇದಾಯ್ತು? We were inside Jesus. ನಾವು ಯೇಸುವಿನ ಒಳಗಡೆ ಇದ್ದಾಗ. How Levi was inside Abraham. ಲೇವಿಯು ಹೇಗೆ ಅಬ್ರಹಾಮನೊಳಗಿದ್ದನೋ We were inside Jesus. ನಾವು ಹಾಗೆ ಯೇಸುವಿನ ಒಳಗಡೆಯಲ್ಲಿದ್ದೆವು. Hallelujah. Hallelujah. And in the right time, how Jesus came from the Father to the world, finished his purpose and went. We have come from Jesus into this world, we'll finish our purpose and go back. ಮತ್ತು ಸರಿಯಾದ ಸಮಯ ಬಂದಾಗ ಹೇಗೆ ತಂದೆಯಾದ ದೇವರೊಳಗಿಂದ ಕ್ರಿಸ್ತ ಯೇಸು ಈ ಭೂಮಿಗೆ ಬಂದು ತನ್ನ ಕೆಲಸವನ್ನು ಮುಗಿಸಿಬಿಟ್ಟು ಹೋಗ್ಬಿಟ್ಟಿದಾನೋ ಅದೇ ರೀತಿಯಲ್ಲಿ ಸರಿಯಾದ ಸಮಯ ಬಂದಾಗ ನಾವು ಕ್ರಿಸ್ತನೊಳಗಿಂದ ಈ ಭೂಮಿಗೆ ಬಂದು ನಮ್ಮ ಕೆಲಸ ಮುಗಿಸ್ಬಿಟ್ಟು ನಾವು ತಿರುಗಿ ಹೋಗುವಂತವರಾಗಿರ್ತೇವೆ. So since Jesus already got victory, we operate from that position of victory. ಆದ್ದರಿಂದ ಯೇಸು ಈಗಾಗಲೇ ಜಯವನ್ನು ಸಂಪಾದಿಸಿರುವುದರಿಂದ ಆ ಜಯದ ಸ್ಥಾನದಲ್ಲಿ ನಾವು ನಿಂತುಕೊಂಡು ಕಾರ್ಯ ಮಾಡುವಂತವರಾಗಿದ್ದೇವೆ. And as Jesus came from the Father, finished the work, his work, got great victory and went. We have come out of Jesus. We'll come to this earth. We'll finish this great work of victory. We'll go back. ಮತ್ತೆ ಹೇಗೆ ಯೇಸು ಸ್ವಾಮಿ ತಂದೆಯೊಳಗಿಂದ ಬಂದು ತನ್ನ ಕೆಲಸವನ್ನು ಮುಗಿಸಿ ದೊಡ್ಡ ಜಯವನ್ನು ಸಂಪಾದಿಸಿದನೋ ಹಾಗೆ ಕ್ರಿಸ್ತನೊಳಗಿಂದ ನಾವು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಒಂದು ಕೆಲಸವನ್ನು ಮುಗಿಸಿ ದೊಡ್ಡ ಜಯವನ್ನು ಸಾಧಿಸುವ ತಿರುಗಿ ಹೋಗುವಂತವರಾಗಿರ್ತೇವೆ. Hallelujah. Hallelujah. Jesus saved mankind, destroyed the devil's works. ಮತ್ತು ಯೇಸು ಮನುಷ್ಯ ಕುಲವನ್ನು ಆತನು ವಿಮೋಚಿಸಿ ಸೈತಾನನ ಕೆಲಸಗಳನ್ನೆಲ್ಲ ನಾಶನ ಮಾಡಿದ್ದಾನೆ. We will also continue the same ministry of Jesus, saving people, destroying the work of the devil. ಮತ್ತು ನಾವು ಕೂಡ ಯೇಸುವಿನ ಸೇವೆಯನ್ನು ಮುಂದುವರಿಸಿ ಜನರನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಿ ಸೈತಾನನ ಕೆಲಸಗಳನ್ನು ನಾಶನ ಮಾಡುವಂತವರಾಗಿರುತ್ತೇವೆ. Same ministry. ಅದೇ ಸೇವೆಯು. Listen. ಕೇಳಿರಿ. Nobody is doing their ministry, own ministry. ಯಾರೊಬ್ಬರು ಕೂಡ ಅವರದೇ ಅಥವಾ ಅವರ ಸ್ವಂತ ಸೇವೆಯನ್ನು ಮಾಡ್ತಾ ಇಲ್ಲ. We are doing the ministry of the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡುವಂತವರಾಗಿದ್ದೇವೆ. For the Father, unto the Father. ತಂದೆಗೋಸ್ಕರವಾಗಿ. Serving the people. ಜನರ ಸೇವೆಯನ್ನು ಮಾಡುವಂತವರಾಗಿ. By the help of the Holy Spirit. ಪವಿತ್ರಾತ್ಮನ ಸಹಾಯದಿಂದ. See, all the Trinity is there. ಮತ್ತೆ ಎಲ್ಲ ತ್ರಯೇಕ ದೇವರಲ್ಲಿ ಇರುವಂತದ್ದನ್ನು ನಾವು ನೋಡುತ್ತೇವೆ. We are doing the ministry of Jesus unto the Father by the help of the Holy Spirit. ನಾವು ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಸೇವೆಯನ್ನು ಪವಿತ್ರಾತ್ಮನ ಸಹಾಯದಿಂದ ಮಾಡುವಂತವರಾಗಿದ್ದೇವೆ. Hallelujah. Hallelujah. Once again. ಇನ್ನೊಂದು ಸಾರಿ. We are continuing the ministry of Jesus to the Father for the people by the help of the Holy Spirit. ನಾವು ಯೇಸು ಕ್ರಿಸ್ತನ ಸೇವೆಯನ್ನು ತಂದೆಯ ಮುಖಾಂತರವಾಗಿ ಜನರಿಗೋಸ್ಕರವಾಗಿ ಪವಿತ್ರಾತ್ಮನ ಒಂದು ಸಹಕಾರದೊಂದಿಗೆ ಮಾಡುವಂತವರಾಗಿದ್ದೇವೆ. Hallelujah. Hallelujah. Not our ministry. ಇದು ನಮ್ಮ ಸೇವೆ ಅಲ್ಲ. Everyone is continuing the ministry of Jesus. ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನ ಸೇವೆಯನ್ನು ಮುಂದುವರಿಸುವಂತವರಾಗಿದ್ದಾರೆ. That's why we do it from the place of victory.
ಅದಕ್ಕೋಸ್ಕರವೇ ನಾವು ಜಯದ ಸ್ಥಾನದಲ್ಲಿ ನಿಂತುಕೊಂಡು ಸೇವೆ ಮಾಡುವಂತವರಾಗಿದ್ದೇವೆ. After Jesus ascended, ಯೇಸು ಮೇಲಕ್ಕೇರಿ ಹೋದ ನಂತರ the Acts of Apostles, disciples continued the ministry of Jesus. ಅಪೊಸ್ತಲರ ಕೃತ್ಯಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಶಿಷ್ಯರುಗಳು ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. It was the ministry of Jesus they continued. ಅವರು ಯೇಸು ಕ್ರಿಸ್ತನ ಸೇವೆಯನ್ನೇ ಮುಂದುವರಿಸಿದ್ದಾರೆ. 12 people continued the ministry of Jesus. 12 ಜನ ಯೇಸು ಕ್ರಿಸ್ತನ ಸೇವೆಯನ್ನು Then ಮುಂದುವರಿಸಿದ್ದಾರೆ. it multiplied. Now it is thousands of them continuing the ministry of Jesus all over the world. ಈಗ ಅದು ವಿಸ್ತಾರಗೊಂಡು ಸಾವಿರಾರು ಜನರು ಲೋಕದ ಎಲ್ಲಾ ಭಾಗಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಸೇವೆಯನ್ನು ಮುಂದುವರಿಸುವಂತವರಾಗಿದ್ದಾರೆ. Filled with the Holy Spirit. ಪವಿತ್ರಾತ್ಮನಿಂದ From the ತುಂಬಲ್ಪಟ್ಟವರಾಗಿ place of victory. ಜಯದ ಸ್ಥಾನದಲ್ಲಿ ನಿಂತುಕೊಂಡು The ministry of Jesus Christ. ಯೇಸು ಕ್ರಿಸ್ತನ ಸೇವೆಯು To destroy the work of the devil. ಸೈತಾನನ ಕೆಲಸಗಳನ್ನು ನಾಶ To save ಮಾಡಿ people. ಜನರನ್ನು ರಕ್ಷಣೆಗೆ By the help of the ನಡೆಸಲು Holy Spirit, not in our strength. ನಮ್ಮ ಸ್ವಂತ ಬಲದಲ್ಲ, ಪವಿತ್ರಾತ್ಮನ ಸಹಾಯದೊಂದಿಗೆ. All for the pleasure of the Father, for the glory of the Father. ಮತ್ತು ಎಲ್ಲವೂ ತಂದೆಯ ಮಹಿಮೆಗೋಸ್ಕರ, ತಂದೆಯ ಸಂತೋಷಕ್ಕೋಸ್ಕರ. Not to exalt our collar or build our kingdom. ನಮ್ಮ ಕಾಲರ್ ಮೇಲೆ ಎತ್ಕೊಳ್ಳಿಕ್ಕಲ್ಲ, ನಮ್ಮ ಸ್ವಂತ ರಾಜ್ಯ ಕಟ್ಕೊಳ್ಳಿಕ್ಕಲ್ಲ. To build God's kingdom. ದೇವರ ರಾಜ್ಯವನ್ನು ಕಟ್ಟಲಿಕ್ಕೋಸ್ಕರ. Only for His glory. ಕೇವಲ ಆತನ ಮಹಿಮೆಗೋಸ್ಕರ. So that His kingdom will come on earth. His will be done on earth as it is in heaven. ಆದ್ದರಿಂದ ಆತನ ರಾಜ್ಯವು ಭೂಮಿ ಮೇಲೆ ಬಂದು ಪರಲೋಕದಲ್ಲಿ ನೆರವೇರುವಂತೆ ಆತನ ಚಿತ್ತವು ನೆರವೇರುವಂತದಕ್ಕೋಸ್ಕರ. Jesus is the center. ಯೇಸೇ ಕೇಂದ್ರ ವ್ಯಕ್ತಿ ಆಗಿದ್ದಾನೆ. Jesus is supreme. ಯೇಸೇ ಅತ್ಯುನ್ನತ ಸ್ಥಾನ ಪಡೆಯುವಂತವನಾಗಿದ್ದಾನೆ. Jesus is the source. ಯೇಸುವೇ ಎಲ್ಲಕ್ಕೆ ಮೂಲವಾಗಿದ್ದಾನೆ. Jesus is our bridegroom. ಯೇಸೇ ನಮ್ಮ ಮದಲಿಂಗನಾಗಿದ್ದಾನೆ. And we bow before Him and worship Him. ಆತನ ಮುಂದೆ ನಾವು ತಲೆಬಾಗಿ ಆತನನ್ನು We are ಆರಾಧಿಸುವಂತವರಾಗಿದ್ದೇವೆ. in Him. ನಾವು ಆತನಲ್ಲಿದ್ದೆವು. And we serve Him. ಆತನನ್ನು ಸೇವಿಸುತ್ತೇವೆ. He is in us. ಆತನ ನಮ್ಮಲ್ಲಿದ್ದಾನೆ. When we come to this earth from Him, He is in us. ನಾವು ಆತನಿಂದ ಭೂಮಿಗೆ ಬಂದಾಗ ಆತನು ನಮ್ಮ ಒಳಗಡೆ ಇದ್ದಾನೆ. And it's His ministry that He does through us. ಮತ್ತು ಆತನು ತನ್ನ ಸೇವೆಯನ್ನು ನಮ್ಮ ಮುಖಾಂತರವಾಗಿ ತಾನೇ ಮಾಡುವಂತವನಾಗಿದ್ದಾನೆ. So this is a mystery union. It's more than husband and wife's union. ಅದಕ್ಕೋಸ್ಕರ ಇದೊಂದು ದೊಡ್ಡ ಮರ್ಮವಾಗಿದೆ. ಇದು ಪತಿ ಪತ್ನಿಯರ ಐಕ್ಯತೆಗಿಂತಲೂ ಕೂಡ ದೊಡ್ಡ ಐಕ್ಯವಾಗಿದೆ. We in Jesus, Jesus in us. ನಾವು ಯೇಸುವಿನಲ್ಲಿ, ಯೇಸು ನಮ್ಮಲ್ಲಿ. So that is our position. ಅದು ನಮ್ಮ ಸ್ಥಾನವಾಗಿದೆ. We are in Jesus, Jesus in us. From this union, which is a place of victory and the highest place, highest experience, we serve the Lord. ಈ ಒಂದು ಐಕ್ಯತೆಯೊಳಗೆ ಆ ಜಯದ ಸ್ಥಾನದಲ್ಲಿ ಇಟ್ಟುಕೊಂಡು ಅತ್ಯುನ್ನತವಾದಂತಹ ಸ್ಥಾನ, ಅತ್ಯುನ್ನತವಾದ ಅನುಭವದೊಂದಿಗೆ ಕರ್ತನ ಸೇವೆಯನ್ನು ನಾವು ಮಾಡುವಂತವರಾಗಿದ್ದೇವೆ. Oh, all for the Father's pleasure. ಎಲ್ಲವೂ ಕೂಡ ತಂದೆಯ ಒಂದು ಸಂತೋಷಕ್ಕೋಸ್ಕರ. So become this union with Jesus Christ conscious. ಆದ್ದರಿಂದ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ಬರುವಂತ ಮನಸ್ಸಾಕ್ಷಿಯಿಂದ ತುಂಬಲ್ಪಟ್ಟವರಾಗಿದ್ದೀರಿ. You are in Jesus. ನೀವು ಯೇಸುವಿನಲ್ಲಿದ್ದೀರಿ. Jesus is in you. ಯೇಸು ನಿಮ್ಮಲ್ಲಿದ್ದಾನೆ. Oh, see all the time Jesus inside you. ಎಲ್ಲಾ ಸಮಯಗಳಲ್ಲಿ ಯೇಸು ನಿಮ್ಮೊಳಗಿರುವಂತದನ್ನು ನೋಡ್ರಿ. Hallelujah. Hallelujah. See yourself in Jesus. ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನೋಡಿಕೊಳ್ಳಿರಿ. I'll tell you one secret here. ಒಂದು ರಹಸ್ಯ ನಾನು ನಿಮಗೆ ಇಲ್ಲಿ ಹೇಳ್ತೇನೆ. Oh, Jesus is in us. ಯೇಸು ನಮ್ಮಲ್ಲಿದ್ದಾನೆ. Oh, we are in Jesus. ನಾವು ಯೇಸುವಿನಲ್ಲಿದ್ದೇವೆ. You know, people usually see Jesus outside and then we are in Jesus, they imagine. ಮತ್ತು ಯೇಸು ಹೊರಗಡೆ ಇದ್ದಾನೆ, ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ಜನ ಊಹೆ ಮಾಡಿಕೊಳ್ತಾರೆ. No, Jesus is in us. We are in Jesus. That means again you become still small. ಈಗ ಯೇಸು ನಮ್ಮೊಳಗಿದ್ದಾನೆ, ನಾವು ಯೇಸುವಿನೊಳಗಿದ್ದೇವೆ ಅಂದಾಗ ನಾವು ಇನ್ನೂ ಚಿಕ್ಕವರಾಗ್ತಾ ಇದ್ದೇವೆ ಅಲ್ಲಿ. Again Jesus in us, again we in Jesus. ಮತ್ತು ತಿರುಗಿ ಯೇಸು ನಮ್ಮಲ್ಲಿ, ನಾವು ಯೇಸುವಿನಲ್ಲಿ. We in Jesus, Jesus in us. ನಾವು ಯೇಸುವಿನಲ್ಲಿ, ಯೇಸು ನಮ್ಮಲ್ಲಿ. Oh, such a beautiful union. ಅಂತ ಸುಂದರವಾದಂತ ಐಕ್ಯತೆ. We become nothing. ನಾವು ಏನು ಅಲ್ಲದವರಾಗುತ್ತೇವೆ. We are absolutely lost in Jesus. ನಾವು ಸಂಪೂರ್ಣವಾಗಿ ಯೇಸು ಕ್ರಿಸ್ತನಲ್ಲಿ Jesus is ಕಳೆದುಕೊಂಡವರಾಗಿದ್ದೇವೆ. ಯೇಸು ಎಲ್ಲವೂ ಆಗಿದ್ದಾನೆ. Galatians 2:20 will become practical. ಆಗ ಗಲಾತ್ಯ 2:20 ನಮಗೆ ಕಾರ್ಯರೂಪಕವಾದ ವಚನವಾಗುತ್ತದೆ. Nevertheless I live, yet not I, but Christ lives in me. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. When that happens practically, ಅದು ಕಾರ್ಯರೂಪವಾಗಿ ನಡೆಯುವಂತ ದಿನದಲ್ಲಿ the memory of evil will go. ಈಗ ಕೆಟ್ಟದರ ಜ್ಞಾಪಕ ಎಲ್ಲ ಹೋಗಿಬಿಡುವಂತದ್ದಾಗಿರುತ್ತದೆ. The fullness of God will come into you. ದೇವರ ಸಂಪೂರ್ಣತೆ ನಿಮ್ಮೊಳಗೆ ಬರುವಂತದ್ದಾಗಿರುತ್ತದೆ. God will come into His temple, which is your physical bodies. ನಿಮ್ಮ ಒಂದು ಶಾರೀರಿಕ ದೇಹದಲ್ಲಿ ಆತನ ಮಂದಿರವಾಗಿರುವಂತಹ ಮಂದಿರದೊಳಗೆ ಆತನು ಬರುವಂತವನಾಗಿರುತ್ತಾನೆ. Don't you know your body is the temple of God?
ನಿಮ್ಮ ನಿಮ್ಮ ದೇಹಗಳು ಪವಿತ್ರಾತ್ಮನ ಒಂದು ದೇವಾಲಯವಾಗಿದೆ ಎಂಬುದಾಗಿ God ನಿಮಗೆ will ಗೊತ್ತಿಲ್ಲ. fill you spirit, soul and body. ನಿಮ್ಮ ಆತ್ಮ ಪ್ರಾಣ ಶರೀರಗಳನ್ನು ದೇವರು ತುಂಬುವಂತವನಾಗಿರುತ್ತಾನೆ. That is the climax of the work that has started now in Christ, but the climax will be Christ in us, the hope of glory. ಕ್ರಿಸ್ತನಲ್ಲಿ ಇದ್ದೇವೆ ಎನ್ನುವಂತಹ ಸೇವೆಯು ಜಯವು ಪ್ರಾರಂಭವಾಗಿರುವಂತಹ ಒಂದು ಮುಕ್ತಾಯ ಘಟ್ಟವೇನೆಂದರೆ ಕ್ರಿಸ್ತನ ನಿಮ್ಮಲ್ಲಿ ಮಹಿಮಾ ನಿರೀಕ್ಷೆಗೆ ಪ್ರಭಾವದ ನಿರೀಕ್ಷೆಗೆ ಮೂಲನಾಗಿದ್ದಾನೆ. With his fullness. ಆತನ ಎಲ್ಲಾ ಸಂಪೂರ್ಣತೆಯೊಂದಿಗೆ. So that is where we are going. ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. That is where God is taking you. ಅಲ್ಲಿಯೇ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. Now you are in Christ. ಈಗ ನೀವು ಕ್ರಿಸ್ತನಲ್ಲಿದ್ದೀರಿ. Oh, your position of victory. ನಿಮ್ಮ ಒಂದು ಜಯದ ಸ್ಥಾನದಲ್ಲಿ. You are functioning from that place. ಆ ಒಂದು ಸ್ಥಾನದಲ್ಲಿ ನೀವು ಕಾರ್ಯ ಮಾಡುವಂತವರಾಗಿ. This won't stop there. ಅದಲ್ಲಿಗೆ ನಿಂತು ಹೋಗೋದಿಲ್ಲ. God will keep coming to you and filling you with his fullness. ಮತ್ತು ದೇವರು ನಿಮ್ಮೊಂದಿಗೆ ಆತನು ಬರ್ತಾ ತನ್ನ ಸಂಪೂರ್ಣತೆಯೊಂದಿಗೆ ನಿಮ್ಮನ್ನು ತುಂಬಿಸುವವನಾಗಿರುತ್ತಾನೆ. That everything will be Christ, all in all. ಮತ್ತು ಎಲ್ಲವೂ ಕ್ರಿಸ್ತನಾಗಿ ಕ್ರಿಸ್ತನೇ ಎಲ್ಲದರಲ್ಲಿ ಎಲ್ಲವೂ ಆಗಿರುತ್ತಾನೆ. Oh, we will be there, yet we will not be there, but Christ will be everything. ನಾವು ಅಲ್ಲಿದ್ದಾಗಲೂ ಕೂಡ ನಾವು ಇಲ್ಲದಂತವರಾಗಿ ಕ್ರಿಸ್ತನೇ ಎಲ್ಲದರಲ್ಲಿ ಎಲ್ಲವೂ ಆಗಿರ್ತಾನೆ. Oh, Jesus will be there and the Father will be glorified. ಯೇಸು ಅಲ್ಲಿರ್ತಾನೆ, ತಂದೆಯು ಮಹಿಮೆಗೊಳ್ಳುತ್ತಾನೆ. That is the fullness of our salvation. ಅದು ನಮ್ಮ ರಕ್ಷಣೆಯ ಸಂಪೂರ್ಣತೆ ಆಗಿರುತ್ತದೆ. Spirit, soul and body redeemed, transformed like his glorious body, filled with God. ಆತ್ಮ ಪ್ರಾಣ ಶರೀರಗಳಲ್ಲಿ ವಿಮೋಚಿಸಲ್ಪಟ್ಟವರಾಗಿ ದೇವರ ಸಂಪೂರ್ಣತೆಯೊಂದಿಗೆ ನಾವು ರೂಪಾಂತರಗೊಂಡವರಾಗಿರುತ್ತೇವೆ. Amen, amen. ಆಮೆನ್, May ಆಮೆನ್. the Lord lead us into that fullness. ದೇವರು ನಮ್ಮನ್ನ ಆ ಒಂದು ಸಂಪೂರ್ಣತೆಗೆ ನಡೆಸಲಿ. It starts by receiving that free gift of love, of receiving that position in Christ. ಮತ್ತು ಆ ಉಚಿತವಾಗಿರುವಂತಹ ಪ್ರೀತಿಯ ಕೊಡುಗೆಯನ್ನು ಸ್ವೀಕರಿಸುವಂತದ್ರ ಮೂಲಕವಾಗಿ ಪ್ರಾರಂಭವಾಗಿ ಆ ಒಂದು ಕ್ರಿಸ್ತನಲ್ಲಿ ಸಿಗುವಂತಹ ಸ್ಥಾನದಲ್ಲಿ ನಾವು ಸೇರುವಂತದ್ರಿಂದ ಪ್ರಾರಂಭಿಸುತ್ತದೆ. We are nothing, we are failures, but we receive that gift of love because of Jesus' sacrifice. ಯೇಸು ಕ್ರಿಸ್ತನ ತ್ಯಾಗದ ನಿಮಿತ್ತವಾಗಿ ಆ ಪ್ರೀತಿಯ ಕೊಡುಗೆ ನಾವು ಸ್ವೀಕರಿಸುತ್ತೇವೆ. ನಾವು ಏನೂ ಅಲ್ಲ, ಕೇವಲ ಆತನ ಪ್ರೀತಿಯಿಂದ ನಾವು ಅದನ್ನು ಸ್ವೀಕರಿಸುತ್ತೇವೆ. You know how it is? ಇದು ಹೇಗೆ ಅಂತ ಗೊತ್ತಾ ನಿಮ್ಗೆ? Jacob put on Esau's dress. ಯಾಕೋಬನು ಏಸಾವನ ವಸ್ತ್ರವನ್ನು ಧರಿಸಿಕೊಂಡನು. Oh, that smell also, field smell. ಮತ್ತು ಆ ಒಂದು ವಾಸನೆ ಕೂಡ ಹೊಲದ ವಾಸನೆ ಆಗಿತ್ತು. All that hair and everything, you know what all happened. ಮತ್ತು ಆ ತನ್ನ ವಸ್ತ್ರದ ಕೂದಲಿನ ವಸ್ತ್ರಗಳು ಮತ್ತು ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿದೆ. Esau's smell, Esau's clothes. ಏಸಾವನ ಒಂದು ಪರಿಮಳ, ಏಸಾವನ ವಸ್ತ್ರಗಳು. Our elder brother is Jesus. ನಮ್ಮ ಹಿರಿಯ ಅಣ್ಣನು ಯೇಸು ಕ್ರಿಸ್ತನು. We cover ourselves with Jesus. ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಮರೆ ಮಾಡಿಕೊಳ್ತೇವೆ. We are like Jacob, cheaters. ಆದರೆ ನಾವು ಯಾಕೋಬನಂತೆ ಮೋಸಗಾರರು. But we cover ourselves with our elder brother. ಆದರೆ ನಮ್ಮ ಹಿರಿಯ ಅಣ್ಣನಾಗಿರುವಂತ ಯೇಸು ಕ್ರಿಸ್ತನಿಂದ ನಮ್ಮನ್ನು ಮರೆ ಮಾಡಿಕೊಳ್ತೇವೆ. The Father knows that. ತಂದೆಗೆ ಅದು ಗೊತ್ತಿದೆ. Still the Father smells Jesus. ಆಗಲೂ ಕೂಡ ತಂದೆಯು ಯೇಸುವನ್ನೇ ಪರಿಮಳ ತೆಗೆದುಕೊಂಡು He feels Jesus. ಯೇಸು ಇರುವಂತ ಭಾವನೆಯನ್ನು ಹೊಂದಿ, because he knows we are always failures. ಯಾಕಂದ್ರೆ ನಾವು ಯಾವಾಗಲೂ ಕೂಡ ಸೋಲು ಅನುಭವಿಸುವಂತವರಾಗಿ, ಯಾವಾಗಲೂ ಕೂಡ ಅಪಜಯ ಕಾಣುವವರೇ. But the Father says, they are coming to me in the covering of my Son. ಆದ್ರೆ ತಂದೆ ಹೇಳ್ತಾನೆ, ನನ್ನ ಮಗನ ಆವರಣೆಯಲ್ಲಿ ಅವರು ಬರುವಂತವರಾಗಿದ್ದಾರೆ. The Son of my love. ನನ್ನ ಪ್ರೀತಿಯ ಕುಮಾರನು. They're coming to me in the covering of my Son. ನನ್ನ ಪ್ರಿಯ ಕುಮಾರನ ಒಂದು ಆವರಣೆಯಲ್ಲಿ ಅವರು ನನ್ನ ಬಳಿಗೆ ಬರುವಂತವರಾಗಿದ್ದಾರೆ. So the victory which my son got is theirs. ಇದರಿಂದ ನನ್ನ ಮಗನು ಹೊಂದಿರುವಂತ ಜಯವು ಇದೇ ಆಗಿದೆ. All the blessings that my son got is theirs. ಮತ್ತು ನನ್ನ ಮಗನಿಗೆ ಸಿಕ್ಕಿರುವಂತ ಎಲ್ಲ ಆಶೀರ್ವಾದವು ಇದೇ ಆಗಿದೆ. I accept them because of my son. ನನ್ನ ಮಗನ ನಿಮಿತ್ತವಾಗಿ ನಾನು ಅವರನ್ನು ಅಂಗೀಕರಿಸುತ್ತೇನೆ. And then as you continue to walk with him, ಆತನೊಂದಿಗೆ ನಡೆಯುವಂತದನ್ನು ನೀವು ಮುಂದುವರಿಸುವಾಗ, one day he will transform you from inside into the likeness of his son. ಒಂದು ದಿನ ನಿಮ್ಮ ಒಳಗಡೆಯಿಂದ ಆತನ ಮಗನ ಸಾರೂಪ್ಯಕ್ಕೆ ನಿಮ್ಮನ್ನು ರೂಪಾಂತರಗೊಳಿಸುವ. Not only the outward covering, but inside also you'll be like Jesus. Death of ಕೇವಲ self. ಹೊರಗಿನ ಆವರಣೆ ಅಷ್ಟೇ ಅಲ್ಲದೆ ಒಳಗಡೆ ಕೂಡ ನೀವು ಯೇಸು ಕ್ರಿಸ್ತನಂತೆ ಇರುವಂತವರಾಗಿರ್ತೀರಿ. Death of self. ಸ್ವಾರ್ಥಕ್ಕೆ ಮರಣ ಹೊಂದಿದವರಾಗಿ. Death of self-love, self-will. ಸ್ವಚಿತ್ತ ಸ್ವಪ್ರೀತಿಗೆ ಮರಣ ಹೊಂದಿದವರಾಗಿ. Not I.
ನಾನಲ್ಲ, but Christ. ಆದ್ರೆ ಕ್ರಿಸ್ತನು. Inside Christ, outside Christ, up Christ, down Christ, by the side Christ, all around Christ, 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 and Christ. ಒಳಗಡೆ ಕ್ರಿಸ್ತನು, ಹೊರಗಡೆ ಕ್ರಿಸ್ತನು, ಮೇಲ್ಗಡೆ ಕೆಳಗಡೆ ಸುತ್ತಲೂ ಕೂಡ ಕ್ರಿಸ್ತನು, 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 ಕ್ರಿಸ್ತನು. The all sufficient one. ಎಲ್ಲಕ್ಕೂ ಕೂಡ ಸಾಕಾಗುವಂತವನು. That is the victory of God. ಅದು ದೇವರ ಜಯವಾಗಿದೆ. How Jacob was inside Esau's clothes. ಹೇಗೆ ಯಾಕೋಬನು ಏಸಾವನ ವಸ್ತ್ರದೊಳಗಿದ್ದನು. But one day that Jacob inside changed to Israel. ಆದ್ರೆ ಒಂದು ದಿನ ಒಳಗಡೆ ಇರುವಂತ ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಟ್ಟಂತೆ. When he came back to Canaan, when he came back to the promised land again, oh, when he came back, he was Israel. ಆತನು ತಿರುಗಿ ವಾಗ್ದಾನ ದೇಶಕ್ಕೆ ತಿರುಗಿ ಬರಬೇಕಾದ್ರೆ ಅವನು ಇಸ್ರಾಯೇಲನಾಗಿ ಮಾರ್ಪಟ್ಟನು. Jesus will change us inside. ಯೇಸು ನಮ್ಮನ್ನು ಒಳಗಡೆಯಲ್ಲಿ ಬದಲಾಯಿಸುವಂತವನಾಗಿದ್ದಾನೆ. Right now we are under the covering of Jesus. ಈಗ ನಾವು ಯೇಸುವಿನ ಆವರಣೆಯಲ್ಲಿದ್ದೇವೆ. But he'll keep on changing us inside. ಆದ್ರೆ ಆತ ನಮ್ಮನ್ನು ಒಳಗಡೆಯಿಂದ ಬದಲಾಯಿಸುತ್ತಲೇ ಇರುವಂತವನಾಗಿರುತ್ತಾನೆ. And he'll make us like him inside. ಮತ್ತು ಒಳಗಡೆ ನಮ್ಮನ್ನು ಆತನಂತೆ ಆತನು ಮಾಡುತ್ತಾನೆ. Is that work happening in you? ಆ ಒಂದು ಕೆಲಸ ನಿಮ್ಮೊಳಗೆ ಆಗ್ತಾ ಇದೆಯೋ? If you are not changing inside, ನೀವು ಒಳಗಡೆ ಬದಲಾಗ್ತಾ ಇಲ್ಲ ಅಂದ್ರೆ, if you are not allowing Jesus and the Holy Spirit to change you, his word to change you inside, ಯೇಸು ಪವಿತ್ರಾತ್ಮನು ಮತ್ತು ಆತನ ವಾಕ್ಯವು ನಿಮ್ಮನ್ನು ಒಳಗಡೆ ಬದಲಾಯಿಸಲಿಕ್ಕೆ ನೀವು ಬಿಡ್ತಾ but you are having the covering of Jesus for your personal gain, ನಿಮ್ಮ ಸ್ವ ಲಾಭಕ್ಕೋಸ್ಕರ ಯೇಸುವಿನಿಂದ ಆವರಿಸಲ್ಪಟ್ಟವರಾಗಿ ನೀವು ಇರುವಂತವರಾದ್ರೆ, and inside you are doing what you want to, cheating people, lying, hypocrisy, uncleanness, everything. ಆದ್ರೆ ಒಳಗಡೆ ಇದ್ದುಕೊಂಡು ಜನರಿಗೆ ಮೋಸ ಮಾಡುವಂತದ್ದು, ಸುಳ್ಳು ಹೇಳುವಂತದ್ದು, ಎಲ್ಲ ಅಶುದ್ಧವಾದದ್ದು, ಈ ರೀತಿಯ ಸಂಗತಿಗಳನ್ನೇ ನೀವು ಮಾಡಿಕೊಂಡಿರುವಂತವರಾಗಿದ್ರೆ, but still under the covering of Jesus, ಆದ್ರೂ ಕೂಡ ಯೇಸುವಿನ ಆವರಣೆಯೊಳಗೆ ಇದ್ದುಕೊಂಡು it won't last long. ಅದು ದೀರ್ಘಕಾಲ ಇರೋದಿಲ್ಲ. Judgment will begin from the house of God. ನ್ಯಾಯ ತೀರ್ಪು ಎನ್ನುವಂಥದ್ದು ದೇವರ ಮನೆಯಿಂದಲೇ Your sin ಪ್ರಾರಂಭವಾಗುತ್ತದೆ. will find you out. ನಿಮ್ಮ ಒಂದು ಪಾಪವು ನಿಮ್ಮನ್ನು ಹಿಡಿಯುವಂತದ್ದಾಗಿರುತ್ತದೆ. You need to be humble. ನೀವು ತಗ್ಗಿಸಿಕೊಳ್ಳುವಂತವರಾಗಬೇಕು. Say, Lord, I am under the covering of Jesus. I am in Christ. ನಾನು ಯೇಸು ಕ್ರಿಸ್ತನ ಆವರಣೆಯಲ್ಲಿದ್ದೇನೆ, ನಾನು ಕ್ರಿಸ್ತನಲ್ಲಿದ್ದೇನೆ. But inside, keep changing me, that I'll become inside also like Jesus Christ. ಮತ್ತು ನಾನು ಒಳಗಡೆ ನನ್ನನ್ನು ಬದಲಾಯಿಸ್ತಿರುವಾಗ ನಾನು ಒಳಗಡೆ ಕೂಡ ಯೇಸು ಕ್ರಿಸ್ತನಂತೆ ಆಗುತ್ತೇನೆ. In Christ and in Christ, Christ in me. Both Christ, everywhere. ಕ್ರಿಸ್ತನಲ್ಲಿ ನಮ್ಮ ಒಳಗಡೆ ಕ್ರಿಸ್ತನು, ಎಲ್ಲವೂ ಕೂಡ ಕ್ರಿಸ್ತನಾಗಿರ್ತಾನೆ. That glorifies the Father. ಅದು ತಂದೆಯನ್ನು ಮಹಿಮೆ ಪಡಿಸುವಂತದ್ದಾಗಿರ್ತದೆ. I believe this is a clear message to us. ಮತ್ತು ನಾನು ನಂಬ್ತೇನೆ ಇದು ನಮಗೆ ಸ್ಪಷ್ಟವಾಗಿರುವಂತ ಸಂದೇಶ ಎಂಬುದಾಗಿ. I think some doubts about in Christ also got cleared. ಮತ್ತು ಕ್ರಿಸ್ತನಲ್ಲಿ ಇರುವಂತದನ್ನು ಕುರಿತಿರುವಂತ ಕೆಲವು ಸಂದೇಹಗಳು ಕೂಡ ಅದು ಸರಳವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. Oh, praise the Lord. God is good. ದೇವರಿಗೆ ಸ್ತೋತ್ರ, ದೇವರು ಒಳ್ಳೆಯವನಾಗಿದ್ದಾನೆ. Now we'll thank the Lord. ನಾವು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. We'll humble ourselves before God. ನಾವು ದೇವರ ಮುಂದೆ ನಮ್ಮನ್ನು Thank ತಗ್ಗಿಸಿಕೊಳ್ಳುವಂತವರಾಗಿರೋಣ. him for being in Christ and this new position. ಕ್ರಿಸ್ತ ಯೇಸುವಿನಲ್ಲಿ ಇರುವುದಕ್ಕಾಗಿ, ಆ ನೂತನ ಸ್ಥಾನಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ Victorious ಸಲ್ಲಿಸುವಂತವರಾಗಿರೋಣ. position. ಜಯಭರಿತವಾದಂತಹ ಒಂದು ಸ್ಥಾನಕ್ಕಾಗಿ. And we also thank for Christ in us, the hope of glory. ಮತ್ತು ನಾವೆಲ್ಲರೂ ಕೂಡ ಕ್ರಿಸ್ತನ ನಮ್ಮಲ್ಲಿ ಮಹಿಮಾ ನಿರೀಕ್ಷೆಗೆ ಕಾರಣವಾಗಿರುವಂತದಕ್ಕೋಸ್ಕರ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರೋಣ. And we will pray that Jesus will change us inside till our inside life becomes like Jesus. ನಮ್ಮ ಅಂತರಂಗದ ಜೀವನ ಎಲ್ಲ ಕೂಡ ಯೇಸುವಿನಂತೆ ಆಗುವವರೆಗೂ ಕೂಡ ದೇವರು ನಮ್ಮ ಜೀವನ ಬದಲಾಯಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. Come. Thank you, Lord. Thank you, Lord. Thank you. ನಿನಗೆ ವಂದನೆ ಕರ್ತನೆ, ವಂದನೆ ಕರ್ತನೆ, ವಂದನೆ ಕರ್ತನೆ. Lord, thank you for your word that came to us today. ಇವತ್ತು ನಮಗೆ ಬಂದಿರುವಂತ ನಿನ್ನ ವಾಕ್ಯಕ್ಕಾಗಿ ನಿನಗೆ ವಂದನೆ ಕರ್ತನೆ. Lord, I feel you fed us, Lord, literally with your food. ಮತ್ತು ನಾವು ನಂಬ್ತೇವೆ ಅಕ್ಷರಸ ನಿನ್ನ ಆಹಾರದಿಂದ ನಮಗೆ ತಿನ್ನಿಸಿರಿ ಎಂಬುದಾಗಿ ನಾವು Many ನಂಬ್ತೇವೆ. things you made clear to us, Lord. ಅನೇಕ ಸಂಗತಿಗಳನ್ನು ನಮಗೆ ಸ್ಪಷ್ಟಗೊಳಿಸಿದಿ ಕರ್ತನೆ. Made us very clear what it is to be in Christ in this position. ಈ ಒಂದು ಕ್ರಿಸ್ತನಲ್ಲಿ ಇರುವಂತದಂದ್ರೆ ಏನು, ಈ ಸ್ಥಾನದಲ್ಲಿ ಇರುವಂತದ್ರೆ ಏನೆಂಬುದಾಗಿ ನಮಗೆ ಸ್ಪಷ್ಟಗೊಳಿಸಿದಿ ಕರ್ತನೆ. And made it very clear that we have the covering of Christ. ಕ್ರಿಸ್ತನ ಆವರಣ ನಮಗಿರುವಂತದನ್ನು ನಮಗೆ ಸ್ಪಷ್ಟಗೊಳಿಸಿರುವಂತದಕ್ಕೋಸ್ಕರ ನಿನಗೆ ವಂದನೆ ಕರ್ತನೆ. But at the same time, inside this deceiving nature has to go. ಅದೇ ಸಮಯದಲ್ಲಿ ನಮ್ಮ ಒಳಗಡೆ ಇರುವಂತ ಈ ಒಂದು ಮೋಸಕರವಾದಂತ ಸ್ವಭಾವ ಹೋಗಬೇಕು. Though Paul was in Christ, ಪೌಲನು ಕ್ರಿಸ್ತನಲ್ಲಿದ್ದಾಗಲೂ ಕೂಡ, but there came a time where he said, I am crucified. My inside life is crucified with Christ.
ಆದ್ರೆ ಒಂದು ಸಮಯ ಬಂತು, ನನ್ನ ಅಂತರಂಗದ ಜೀವನ ಕ್ರಿಸ್ತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದೆ ಎಂಬುದಾಗಿ ಹೇಳುವ ಸ್ಥಾನಕ್ಕೆ Not I, but Christ lives in me. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. So Lord, lead us to that experience, Lord. ಕರ್ತನೆ, ಅದರಿಂದ ಆ ಅನುಭವಕ್ಕೆ ನಮ್ಮನ್ನು ನಡೆಸು ಕರ್ತನೆ. All of us who are enjoying in Christ blessings and who are in Christ realizing our position of victory, ಮತ್ತು ನಾವು ಕ್ರಿಸ್ತನೊಳಗಿನ ಆಶೀರ್ವಾದಗಳನ್ನು ಅನುಭವಿಸುವಂತವರು ಮತ್ತು ಕ್ರಿಸ್ತನಲ್ಲಿ ನಮ್ಮ ಜಯದ ಸ್ಥಾನವನ್ನು ಸ್ವಾಧೀನ ಮಾಡಿಕೊಳ್ಳುವಂತ ನಾವೆಲ್ಲರೂ ಕೂಡ, Lord, give us the grace that we will be crucified. The inside life, self will be crucified with Christ, and Christ will live in us also. Not only we in Christ, but Christ in us also. ಮತ್ತೆ ಈ ಒಂದು ಕ್ರೂಜಿಗೆ ಹಾಕಲ್ಪಟ್ಟ ಜೀವನ ನಾವು ಅನುಭವಿಸಿ ನಾವು ಕ್ರಿಸ್ತನಲ್ಲಿ ಇರುವುದಷ್ಟೇ ಅಲ್ಲದೆ ಕ್ರಿಸ್ತನು ಕೂಡ ನಮ್ಮೊಳಗೆ ಇದ್ದು ಜೀವಿಸುವಂತೆ ಆಗಲಿ. Lord, thank you, Lord. ನಿನಗೆ ವಂದನೆ ಕರ್ತನೆ. Bless everybody today, Lord. ಇವತ್ತು ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. Bless the love of the Savior ministry, Lord. ಲವ್ ಆಫ್ ಸೇವಿಯರ್ ಮಿನಿಸ್ಟ್ರಿಯನ್ನು ಆಶೀರ್ವದಿಸು ಕರ್ತನೆ. Bless everybody, Jesus. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. Thank you for feeding us with your heavenly manna. ಪರಲೋಕದ ಮನ್ನಾ ನಮಗೆ ಉಣಿಸಿರುವುದಕ್ಕಾಗಿ ನಿನಗೆ ವಂದನೆ. Make us praying people. ಪ್ರಾರ್ಥಿಸುವ ಜನರನ್ನಾಗಿ ನಮ್ಮನ್ನು ಮಾಡು. And let today's message become a reality to us. ಮತ್ತು ಇವತ್ತಿನ ಸಂದೇಶ ನಮಗೊಂದು ನಿಜಾಂಶವಾಗಲಿ. Give us more understanding in these lines. ಈ ಒಂದು ಸಾಲುಗಳಲ್ಲಿ ನಮಗೆ ಹೆಚ್ಚಿನ ತಿಳುವಳಿಕೆಯನ್ನು ದಯಪಾಲಿಸು. Give us more maturity. ನಮಗೆ ಹೆಚ್ಚಿನ ಪರಿಪಕ್ವತೆಯನ್ನು ನೀನು ದಯಪಾಲಿಸು. Let us not be kiddish saying, oh, we are in Christ and live how we want to. ಮತ್ತು ನಾವು ಕ್ರಿಸ್ತನಲ್ಲಿದ್ದೇವೆ ಎಂಬುದಾಗಿ ಇಷ್ಟ ಬಂದವ ಅಂತ ಜೀವಿಸಿ ಬಾಲ್ಯ ಚೇಷ್ಟೆ ಮಾಡುವಂತವ್ರು ನಾವು ಆಗದಿರಲಿ. So many people keep on confessing in Christ, but lives are nowhere near Christ. ಅನೇಕ ಜನರು ನಾವು ಕ್ರಿಸ್ತನಲ್ಲಿದ್ದೇವೆ ಎಂಬುದಾಗಿ ಅರಿಕೆ ಮಾಡುತ್ತಲೇ ಇರ್ತಾರೆ, ಆದ್ರೆ ಜೀವನ ಮಾತ್ರ ಎಷ್ಟು ಮಾತ್ರಕ್ಕೂ ಕೂಡ ಕ್ರಿಸ್ತನಿಗೆ ಸಮೀಪದಲ್ಲಿಲ್ಲ. Lord, one side along with our confession that we are in Christ, another side, Lord, let us be crucified with Christ in our inside life. ಒಂದು ಕಡೆಯಲ್ಲಿ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ನಾವು ಅರಿಕೆ ಮಾಡುವಂತದ್ರ ಮೂಲಕವಾಗಿ ಇನ್ನೊಂದು ಕಡೆಯಲ್ಲಿ ನಾವು ಕ್ರಿಸ್ತನಿಗಾಗಿ ಕ್ರೂಜಿಗೆ ಹಾಕಲ್ಪಟ್ಟ ಜೀವನ ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. So that Christ will live in us. ಅದರಿಂದ ಕ್ರಿಸ್ತನ ನಮ್ಮಲ್ಲಿ ಜೀವಿಸುವಂತೆ We give you all the glory, Lord. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸುತ್ತೇವೆ. Oh, thank you for enlightening us, Lord. ನಮಗೆ ಈ ಒಂದು ಬೆಳಕನ್ನು ಕೊಟ್ಟಿರುವುದಕ್ಕಾಗಿ ನಿನಗೆ ವಂದನೆ. Bless everybody. ಪ್ರತಿಯೊಬ್ಬರನ್ನು ಆಶೀರ್ವದಿಸು. Bless everybody. ಪ್ರತಿಯೊಬ್ಬರನ್ನು ಆಶೀರ್ವದಿಸು. In Jesus' mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. Amen. Hallelujah. Praise the Lord. Hallelujah. Praise the Lord.